ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಜಂಬೂ ಸವಾರಿಯಲ್ಲಿ 750 ಕೆಜಿ ಚಿನ್ನದ ಅಂಬಾರಿಯಲ್ಲಿ ಅಷ್ಟಭುಜಗಳಿರುವಂತಹ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನ ಹೊತ್ತು ಸಾಗಿ ತನ್ನ 6ನೇ ಜಂಬೂ ಸವಾರಿಯನ್ನ ಯಶಸ್ವಿಯಾಗಿ ಮುಗಿಸಿರುವಂತಹ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ಅಂಬಾವಿಲಾಸ ಅರಮನೆಯಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾನೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅಭಿಮನ್ಯುಗಾಗಿಯೇ ಪ್ರತ್ಯೇಕವಾಗಿ ಒಂದು ಶೆಡ್ ಅನ್ನು ನಿರ್ಮಾಣ ಮಾಡಿ ಆತನನ್ನ ಇಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿ ಬಿಟ್ಟಿರುವಂತಹದ್ದು. ಅಂದ್ರೆ ನಿನ್ನೆ ಸುಮಾರು 416ನೇ ದಸರಾದಲ್ಲಿ ಪ್ರಮುಖ ಆಕರ್ಷಣೆಯಾಗಿದ್ದಂತಹ ದಸರಾ ಜಂಬೂ ಸವಾರಿಯನ್ನ ಅಭಿಮನ್ಯು ತುಂಬಾ ಯಶಸ್ವಿಯಾಗಿ ತನಗೆ ನೀಡಿದಂತಹ ಜವಾಬ್ದಾರಿಯನ್ನ ನಿಭಾಯಿಸಿರುವಂತಹದ್ದು. ಸಾಕಷ್ಟು ಗಜ ಗಾಂಭೀರ್ಯದಿಂದ ರಾಜಪಥಗಳಲ್ಲಿ ಗೆಜ್ಜೆಯನ್ನ ಹಾಕುವುದರ ಮುಖೇನ ತನ್ನ 6ನೇ ಜಂಬೂ ಸವಾರಿಯನ್ನ ಚಿನ್ನದ ಅಂಬಾರಿಯನ್ನ ಹೊತ್ತು ಯಶಸ್ವಿಯಾಗಿ ಮುಗಿಸಿ ತನಗೆ ಕೊಟ್ಟಿದ್ದಂತಹ ಜವಾಬ್ದಾರಿಗಳೆಲ್ಲವನ್ನು ಕೂಡ ನಿಭಾಯಿಸಿ ಇವತ್ತು ಎಲ್ಲ ಜವಾಬ್ದಾರಿಗಳು ಮುಗಿದ ಬೆನ್ನಲ್ಲೇ ರಿಲ್ಯಾಕ್ಸ್ ಮೂಡ್ನಲ್ಲಿ ಇರುವಂತಹದ್ದು. ಸುಮಾರು 45 ದಿನಗಳ ಹಿಂದೆ ದಸರಾ ಜಂಬೂ ಸವಾರಿಗೆ ಇದೇ ಅಭಿಮನ್ಯು ನೇತೃತ್ವದಲ್ಲಿ ದಸರಾ ಗಜಪಡೆ ಮೈಸೂರಿನ ಅರಮನೆ ಅಂಗಳಕ್ಕೆ ಆಗಮಿಸಿತ್ತು. ಹಂತ ಹಂತವಾಗಿ ವಿವಿಧ ತಾಲೀಮುಗಳಲ್ಲಿ ಭಾಗವಹಿಸಿ ದಸರಾ ಜಂಬೂ ಸವಾರಿಗೆ ಸನ್ನದ್ಧವಾಗಿತ್ತು. ಅಂತೆಯೇ ಇವತ್ತು ನಿನ್ನೆ ನಡೆದಂತಹ ದಸರಾ ಜಂಬೂ ಸವಾರಿಯನ್ನ ಪೂರ್ಣಗೊಳಿಸಿ ಯಾವುದೇ ಕೂಡ ಒಂದಿಷ್ಟು ತೊಂದರೆಗಳಿಲ್ಲದಂತೆ ಪೂರ್ಣಗೊಳಿಸಿ ಯಶಸ್ವಿ ಆಗಿರುವಂತಹದ್ದು ದಸರಾ ಗಜಪಡೆ. ಇನ್ನೇನು ಇಂದು ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿ ಅಂಬಾವಿಲಾಸ ಅರಮನೆಯಲ್ಲಿ ಆನೆಗಳು ಇರ್ತವೆ. ನಾಳೆ ಒಂದು ವಿಶೇಷ ಭೋಜನದ ವ್ಯವಸ್ಥೆಯನ್ನ ಅರಣ್ಯ ಇಲಾಖೆ ವತಿಯಿಂದ ಮಾವುತರಿಗೆ ಮತ್ತು ಕಾವಾಡಿಗಳಿಗೆ ಮತ್ತು ದಸರಾ ಆನೆಗಳಿಗೆ ನೀಡಲಾಗುತ್ತೆ. ನಾಳೆ ಅಲ್ಲದಿದ್ರೆ ನಾಡಿದ್ದು ಅಂದ್ರೆ ವಾಪಸ್ ಇವುಗಳ ಸ್ವಸ್ಥಾನಕ್ಕೆ ಇಲ್ಲಿಂದ ಕಳಿಸ್ಕೊಡುವಂತಹದ್ದು ಅರಣ್ಯ ಇಲಾಖೆ. ಮತ್ತೆ ಮುಂದಿನ ಬಾರಿ ದಸರಾ ವೇಳೆಗೆ 1.5 ತಿಂಗಳು ಮುಂಚೆ ಮತ್ತೆ ಅರಣ್ಯ ಇಲಾಖೆಯಿಂದ ದಸರಾ ಗಜಪಡೆಯನ್ನ ವಾಪಸ್ ಅರಮನೆ ಅಂಗಳಕ್ಕೆ ಕರೆತಂದು ತಾಲೀಮುಗಳನ್ನು ಕೂಡ ನಡೆಸುವಂತಹದ್ದು. ಈಗ 59 ವರ್ಷದ ಪ್ರಾಯ ಅಭಿಮನ್ಯುಗೆ ಬಹುಶಃ ಮುಂದಿನ ಬಾರಿ ನಡೆಯುವಂತಹ ದಸರಾ ಜಂಬೂ ಸವಾರಿಯಲ್ಲಿ ಕೊನೆಯ ಬಾರಿಗೆ ಚಿನ್ನದ ಅಂಬಾರಿಯನ್ನ ಹೊರುವಂತಹ ಅವಕಾಶ ಅಭಿಮನ್ಯುದಾಗಿರುತ್ತೆ. ಅದು ಕೂಡ ಅರಣ್ಯ ಇಲಾಖೆಯ 60 ವರ್ಷದ ನಂತರ ಆನೆಗಳಿಗೆ ಭಾರ ಹೊರಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಕಾನೂನು ಇರುವ ಕಾರಣಕ್ಕಾಗಿ ಬಹುಶಃ ಮುಂದಿನ ವರ್ಷ ಅಭಿಮನ್ಯುವಿಗೆ ಅಂಬಾರಿ ಹೊರುವಂತ ನಿಟ್ಟಿನಲ್ಲಿ ಕೊನೆಯ ದಸರಾ ಆಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ಸುದೀಪ್ ಕುಮಾರ್, ಶಿವಮೊಗ್ಗ ನ್ಯೂಸ್, ಮೈಸೂರು.